लक्ष्मीनिवासनिलयं विलीनविलयं निधाय रतिवीरम् आत्मानुशासनमहं मोक्षे मोक्षाय भव्यानाम्। ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭ ಆಗಿದ್ದು ಈ ವಿಷಯ ಎಲ್ಲಿಗೆ ಬಂದಿದೆ? 45-46ನೇ ಶ್ಲೋಕಕ್ಕೆ ಬಂದಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಎಲ್ಲಿವರೆಗೆ ಮನುಷ್ಯನಲ್ಲಿ ಆಸೆ ಎಂಬ ಈ ಭೂತ ಇದೆ, ಅಲ್ಲಿವರೆಗೆ ಏನೂ ಅರ್ಥ ಆಗೋದಿಲ್ಲ. मूल बात इतनी है कि जब तक आशा अंदर बैठी हुई है तब तक जीव को कुछ समझ नहीं आता. ಧರ್ಮ ಯಾಕೆ ಅರ್ಥ ಆಗೋದಿಲ್ಲ, ಧರ್ಮದ ಕಡೆಗೆ ಯಾಕೆ ಬರೋದಿಲ್ಲ, ಕರ್ಮಕಾಂಡದಲ್ಲಿ ತುಂಬಾ ಆನಂದ ಯಾಕೆ ಬರ್ತಾ ಇರುತ್ತೆ? ಇದಕ್ಕೆಲ್ಲ ಒಂದೇ ಕಾರಣ ಇದೆ. ಆಸೆ ಇವನೊಳಗಡೆ ತುಂಬಾ ಕೂತ್ಕೊಂಡ್ಬಿಟ್ಟಿದೆ. ಏನ್ ಆಸೆ ಇದೆ? इंद्रिय सुख पड़ेयुव आसे ಇದೆ. तो इंद्रिय सुख अभिलाषा जब तक बनी हुई है तब तक इस जीव को कुछ समझ नहीं आता. ಇದು ಮೂಲ ವಿಷಯ ಇದೆ. ठीक है ना? तो ಅದನ್ನ ತಿಳಿಸಲಿಕ್ಕೆ ಬೇರೆ ಬೇರೆ ರೀತಿಯಾಗಿ ಆಚಾರ್ಯರು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. 44 ಮತ್ತೆ 45ರಲ್ಲಿ ಏನು ಹೇಳಿದ್ರು? ಯಾವ ಈ ಸಂಪತ್ತಿ ಇದೆ, ಈ ಸಂಪತ್ತಿ ಹೇಗಿದೆ ಹೇಳಿದ್ರು? ಸತತವಾಗಿ ಎರಡು ರೀತಿಯಾಗಿ ಸುಖ ಇದೆ, ಸಂಪತ್ತಿ ಇದೆ. ಒಂದು ಕಡೆಗೆ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ, ಮತ್ತೆ ಇನ್ನೊಬ್ಬನಿಗೆ ಜನ್ಮದಿಂದನೇ ಸಂಪತ್ತಿ ಸಿಗುತ್ತೆ. ಎರಡೂ ಉದಾಹರಣೆಯಲ್ಲಿ ಏನ್ ತಿಳಿಸ್ತಾ ಇದ್ದಾರೆ? ಸಂಪಾದನೆ ಮಾಡುವಾಗ ಯಾವ ಕಷ್ಟ ಇದೆ ಅದಂತೂ ನಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತೆ ಹೇಳ್ತಾರೆ ಸಂಪಾದನೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾನೆ, ಯಾವ ಕಾರಣಕ್ಕೋಸ್ಕರ ನಾವು ಅರ್ಜನೆ ಮಾಡ್ತಾ ಇದ್ದೀವಿ, ಇದು ಯಾವಾಗ ಇವನು ವಿಚಾರ ಮಾಡ್ತಾನೆ ಅವಾಗ ವಿಷಯಗಳು ತುಂಬಾ ಕಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಇವನಿಗೆ ಅನ್ಸಿತ್ತು ನಾನು ಭೋಗಿಸ್ಲಿಕ್ಕೆ ಸಂಪಾದನೆ ಮಾಡ್ತಾ ಇದ್ದೀನಿ. ಮತ್ತೆ ಯಾವಾಗ ಇವನು ಸಂಪಾದನೆ ಮಾಡೋದ್ರಿಂದ ಸ್ವಲ್ಪ ಮುಕ್ತಿ ಪಡಿತಾನೆ ಅವಾಗ ಗೊತ್ತಾಗುತ್ತೆ ನಾನು ಭೋಗಿಸ್ಲಿಕ್ಕೆ ಆಗೋದಿಲ್ಲ. ಅಥವಾ ಯಾರಿಗೆ ಜನ್ಮಜಾತ ಸಂಪತ್ತಿ ಸಿಕ್ಕಿದೆ ಅವನಿಗೆ ಹೇಳ್ತಿದ್ದಾರೆ वो अपने लिए नरक खड़ा करता है. तो ಒಟ್ಟಾರೆಯಾಗಿ ಧರ್ಮ ಮಾಡ್ಲಿಕ್ಕೆ ಬಂದ್ರು, ಧರ್ಮದ ಕಡೆಗೆ ಬಂದ್ರು ಇವನು ಯಾತಕ್ಕೋಸ್ಕರ ಬರ್ತಾನೆ? ಏನಾದ್ರೂ ಸಿಗತ್ತೆ, ಯಾವುದು ಪ್ರಪಂಚದಲ್ಲಿ ಸಿಗೋದಿಲ್ಲ ಅದು ಇಲ್ಲಿ ಸಿಗುತ್ತೆ. ಅಥವಾ ಇಂತಿಂತದ್ ಮಾಡಿದ್ರೆ ಪುಣ್ಯ ಆಗುತ್ತೆ, ಇಂತಿಂತದ್ ಮಾಡಿದ್ರೆ ಪಾಪ ಆಗುತ್ತೆ. ಇದನ್ನ ನಾವೆಲ್ಲ ಓದ್ಕೊಂಡ್ ಬಂದಿದೀವಿ. ಧರ್ಮದ ಪ್ರಾರಂಭಿಕ ಹಂತ ಇದೆ, ಅಲ್ಲಿಂದ ನಾವು ಮುಂದೆ ಬಂದ್ಬಿಟ್ಟಿದೀವಿ. ಈಗ ಪ್ರಾರಂಭಿಕ ಪ್ರೈಮರಿ ಸ್ಟೇಜ್ ಏನು? ಮಹಾಪುರಾಣ ಇತ್ಯಾದಿ ಗ್ರಂಥಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ? ಒಂದು ಕಡೆ ಪುಣ್ಯ ಇದೆ, ಒಂದು ಕಡೆ ಪಾಪ ಇದೆ. ನೀನ್ ನಿರ್ಣಯ ಮಾಡು ಯಾವ್ದನ್ನ ಆಯ್ಕೆ ಮಾಡ್ಕೋತೀಯ ಅಂತ. ಪುಣ್ಯದ ಫಲ ಹಿಂಗಿದೆ, ಪಾಪದ ಫಲ ಹಿಂಗಿದೆ. ಈಗ ನಾವು ಮುಂದಿನ ಹಂತಕ್ಕೆ ಬಂದಿದ್ದೀವಿ. ಇದು ತುಂಬಾ ತುಂಬಾ ಬೇಸಿಕ್ ಇದೆ. ಪ್ರಪಂಚ ಎಲ್ಲ ಹೇಳುತ್ತೆ ಇದನ್ನ ಒಳ್ಳೇದು ಮಾಡು ಅಂತ. ಮುಂದಿನ ಹಂತಕ್ಕೆ ಬಂದಾಗ ಇಲ್ಲಿ ಈಗ ಉಪದೇಶ ಕೊಡ್ತಾ ಇದ್ದಾರೆ ಕಿ ಸಂಸಾರದಲ್ಲೂ ಅದೇ ಅಭಿಲಾಷೆ ಇದೆ, ಇಲ್ಲೂ ಅದೇ ಅಭಿಲಾಷೆ ಇದೆ ನಿನಗೆ. ಕಿ ಪುಣ್ಯ ಮಾಡಿದ್ರೆ ಸ್ವರ್ಗ ಸಿಗುತ್ತೆ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀನಿ. ಹಾಗಾಗಿ ಏನ್ ಮಾಡೋದು? ಪುಣ್ಯ ಮಾಡೋದಿದೆ. ಪುಣ್ಯ ಮಾಡಿದ್ರೆ ಪರಿಗ್ರಹ ಸಿಗುತ್ತೆ, ಪಾಪ ಮಾಡಿದ್ರೆ ಇರೋದು ಹೊರಟೋಗುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಒಟ್ಟಾರೆಯಾಗಿ ಧರ್ಮ ಮಾಡ್ಲಿಕ್ಕೆ ಬಂದಿದ್ದಾನೆ ಯಾತಕ್ಕೋಸ್ಕರ? ಮತ್ತಷ್ಟು ಸುಖ ಸಿಗುತ್ತೆ ಅಂತ. ಸುಖ ಅರ್ಥ ಆಗ್ತಿದಿಲ್ಲ? ಇಂದ್ರಿಯ ಸುಖ, ಸಾಂಸಾರಿಕ ಸುಖ, ದೈಹಿಕ ಶಾರೀರಿಕ ಸುಖ. ಧರ್ಮಕ್ಕೂ ಒಟ್ಟಾರೆಯಾಗಿ ಇವನು ಯಾಕೆ ಬಂದಿದ್ದಾನೆ? ಸುಖ ಸಿಗುತ್ತೆ, ಇನ್ನೊಂದ್ ಸ್ವಲ್ಪ ಸಂಪತ್ತಿ ಸಿಗುತ್ತೆ, ಇನ್ನೊಂದ್ ಸ್ವಲ್ಪ ಪುಣ್ಯ ಸಿಗುತ್ತೆ.
ಇದಕ್ಕೋಸ್ಕರ ಸುಖ ಧರ್ಮಕ್ಕೆ ಬಂದಿದ್ದಾನೆ. ಇದು ಆಚಾರ್ಯರು ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಮೊಟ್ಟ ಮೊದಲು ಅವರ ಪ್ರಯತ್ನ ಏನಿದೆ, ಇವನಿಂದ ಆಸೆಯನ್ನು ಭೂತನ ಓಡಿಸ್ಬಿಡೋದಿದೆ. ಈ ಭೂತ ಓಡ್ ಹೋಯ್ತು ಅಂದ್ರೆ ಆಗ ಇವನಿಗೆ ಏನು ಹೇಳಿದ್ರು ಅರ್ಥ ಆಗುತ್ತೆ, ಜ್ಞಾನದ ಎಲ್ಲಾ ವಿಚಾರಗಳು ತಿಳಿದು ಬರುತ್ತೆ. ಅಲ್ಲಿವರೆಗೆ ಏನು ತಿಳಿದು ಬರೋದಿಲ್ಲ. ಅಲ್ಲಿವರೆಗೆ ಏನೇನು ಕಾಣಿಸ್ತಾ ಇದೆ, ಎಲ್ಲಾ ಭೋಗ ಸಾಮಗ್ರಿ ಕಾಣಿಸ್ತಾ ಇರುತ್ತೆ. ಅಚ್ಚಾ, ಈ ಲ್ಯಾಪ್ಟಾಪ್ ಇದೆ, ಇದನ್ನ ಹೆಂಗ್ ಭೋಗ ಮಾಡೋದು? ಅಚ್ಚಾ, ಈ ಮೈಕ್ ಇದೆ, ಇದನ್ನ ಹೆಂಗ್ ಉಪಯೋಗಿಸ್ಕೊಳ್ಳೋದು? ಅರ್ಥ ಆಗ್ತಿದೆಯಲ್ಲ. ಮಾರ್ಕೆಟಲ್ಲಿ ಹೋಗ್ತಾ ಇದ್ದೀವಿ, ಏನೇನು ಕಾಣಿಸ್ತಾ ಇದೆ, ಇದನ್ನ ನಾನೇ ಯಾವಾಗ ತಗೊಳ್ಳೋದು? ಯಾವುದೇ ವಸ್ತುಗಳನ್ನ ನೋಡಿದ್ರು ಆಸೆ ಭೂತ ಇವನ ಮನಸ್ಸಲ್ಲಿದ್ದಾಗ ಇವನಿಗೆ ಯಾವುದೂ ಸರಿಯಾಗಿ ಕಾಣಿಸೋದಿಲ್ಲ, ಏನು ಸರಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕೆ ಮೊದಲು ಅದನ್ನ ಓಡಿಸಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಕೊನೆಯ 45ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಶುದ್ಧರ್ ಧನೇರ್ ವಿವರ್ಧಂತೆ. ಯಾವ ಶುದ್ಧ ಧನದ ಚರ್ಚೆ ಮಾಡಿದ್ರು, ಶುದ್ಧ ಸಂಪತ್ತಿಯ ಚರ್ಚೆ ಮಾಡಿದ್ರು, ಅದು ಮುಖ್ಯ ಇದೆ. ಈಗ ಆಸೆಯ ಪೂರ್ತಿ ಮಾಡಕ್ ಹೊರಟ್ರೆ ಏನ್ ಸಮಸ್ಯೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೀನ್ ನಿಜವಾಗ್ಲೂ ಯಾವ ಸಂಪತ್ತಿಯನ್ನ ಸಂಗ್ರಹ ಮಾಡ್ತಾ ಇದೀಯಾ, ಇದು ಶುದ್ಧ ಸಂಪತ್ತಿ ಆಗಿದ್ರೆ, ಶುದ್ಧ ಧನ ಆಗಿದ್ರೆ ನಿನ್ನ ಆಸೆಗಳನ್ನ ಪೂರ್ತಿ ಮಾಡಕ್ ಆಗೋದಿಲ್ಲ. ಯಾಕೆ? ಆಸೆ ಅಂತೂ ಒಂದಿರೋದಿಲ್ಲ. ಆಸೆ ಸದಾ ಕಾಲ ಬಹುವಚನ ಇದೆ, ಅನೇಕ ಆಸೆಗಳಿದೆ, ಅದು ಪೂರ್ತಿ ಆಗೋದಿಲ್ಲ. ಹಾಗಾಗಿ ನಮಗೇನನ್ಸುತ್ತೆ, ಧರ್ಮ ಮಾಡ್ತಾ ಮಾಡ್ತಾ ಸಂಪಾದನೆ ಮಾಡ್ತಾ ಇದ್ರೆ ಅದು ಶುದ್ಧ ಇದೆ, ಧರ್ಮ ಅರ್ಥ ಆಗ್ತಿದೆಯಲ್ಲ, ಸ್ವಲ್ಪ ದಾನ ಮಾಡಿದೆ ಎಲ್ಲ ಶುದ್ಧ ಆಗ್ಬಿಡ್ತು ಅನ್ಸುತ್ತೆ. ಆಚಾರ್ಯ ಹೇಳ್ತಾರೆ, ಶುದ್ಧ ಯಾವುದು? ಸಂಪತ್ತಿ ಶುದ್ಧ ಯಾವುದು? ಎಲ್ಲಿ ಹಿಂಸೆ ಇಲ್ಲ, ಎಲ್ಲಿ ಆಸೆ ಇಲ್ಲ ಭೋಗಿಸೋದು, ಎಲ್ಲಿ ಪಾಪ ಇಲ್ಲ, ಕ್ರೂರತೆ ಇಲ್ಲ, ಅದು ಶುದ್ಧ ಇದೆ. ಅದನ್ನ ಇನ್ನೊಂದು ರೀತಿಯ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, 46ನೇ ಪದ್ಯ. ಸಧರ್ಮೋ ಯತ್ರ ನಾಧರ್ಮ, ಸಧರ್ಮೋ ಯತ್ರ ನಾಧರ್ಮ, ತತ್ಸುಖಂ ಯತ್ರ ನಾಸುಖಂ, ತಜ್ಞಾನಂ ಯತ್ರ ನಾಜ್ಞಾನಂ, ಸಾ ಗತಿರ್ಯತ್ರ ನಾಗತಿಃ. ಸಧರ್ಮೋ ಯತ್ರ ನಾಧರ್ಮ, ತತ್ಸುಖಂ ಯತ್ರ ನಾಸುಖಂ, ತಜ್ಞಾನಂ ಯತ್ರ ನಾಜ್ಞಾನಂ, ಸಾ ಗತಿರ್ಯತ್ರ ನಾಗತಿಃ. ಸ್ಪಷ್ಟವಾಗಿ ಇನ್ನೂ ಸ್ಪಷ್ಟ ಆಗ್ಲಿ ಅಂತ ಇನ್ನೂ ಸ್ಪಷ್ಟತೆ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ? ಸಧರ್ಮೋ ಯತ್ರ ನಾ ಧರ್ಮ. ಈ ಧರ್ಮ ಯಾವುದಕ್ಕನ್ನೋದು, ಎಲ್ಲಿ ಅಧರ್ಮ ಇಲ್ಲ. ಸಧರ್ಮ ಯತ್ರ ನ ಅಧರ್ಮ, ಸಧರ್ಮ ಯತ್ರ ನ ಅಧರ್ಮ. ಯಾವುದಕ್ಕೆ ಧರ್ಮ ಅಂತ ಕರೆಯೋದು? ಎಲ್ಲಿ ಅಧರ್ಮ ಇಲ್ಲ. ತತ್ ಸುಖಂ ಯತ್ರ ನ ಅಸುಖಂ. ತತ್ ಸುಖಂ ಯಾವುದಕ್ಕೆ ಸುಖ ಅಂತ ಕರೆಯೋದು? ಯತ್ರ ನ ಅಸುಖಂ. ಅಸುಖಂ ದುಃಖ. ಯಾವುದಕ್ಕೆ ಸುಖ ಅನ್ನೋದು? ಎಲ್ಲಿ ದುಃಖ ಇಲ್ಲ ಅದಕ್ಕೆ ಸುಖ ಅನ್ನೋದು. ತದ್ ಜ್ಞಾನಂ, ತತ್ ಜ್ಞಾನಂ. ಯಾವುದಕ್ಕೆ ಜ್ಞಾನ ಅನ್ನೋದು? ಯತ್ರ ನ ಅಜ್ಞಾನಂ. ಎಲ್ಲಿ ಅಜ್ಞಾನ ಇಲ್ಲ ಅದಕ್ಕೆ ಜ್ಞಾನ ಅನ್ನೋದು. ಸಾ ಗತಿ. ಗತಿ ಯಾವುದಕ್ಕೆ ಅನ್ನೋದು? ಯತ್ರ ನ ಅಗತಿ. ಯತ್ರ ನ ಅಗತಿ, ಎಲ್ಲಿ ಇನ್ನೊಂದು ಗತಿ ಇಲ್ಲ ಅಲ್ಲಿ ಅದಕ್ಕೆ ಗತಿ ಅನ್ನೋದು. ಏನ್ ಸ್ಪಷ್ಟತೆ ಕೊಡ್ತಾ ಇದ್ದಾರೆ? ಧರ್ಮ ಯಾವುದಕ್ಕನ್ನೋದು? ಎಲ್ಲಿ ಅಧರ್ಮ ಇಲ್ಲ ಅದು ಧರ್ಮ. ಇದರ ಅರ್ಥ ಏನು? ನಾವು ಧರ್ಮ ಯಾವುದಕ್ಕಂತೀವಿ? ಭಗವಂತನ ಮುಂದೆ ನಿಂತ್ಕೊಂಡು ನನಗೇನೇನ್ ಬೇಕು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ಇದು ಧರ್ಮ ಆಯ್ತು. ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ? ಸ ಧರ್ಮ ಯತ್ರ ನ ಅಧರ್ಮ. ಬೇಡೋದಂತೂ ಅಧರ್ಮ ಇದೆ. ನಿಶಂಕಿತ ನಿಕಾಂಕ್ಷಿತ, ಪ್ರಾರಂಭದಿಂದ ಸಮ್ಯಕ್ ದೃಷ್ಟಿಯ ಗುಣಗಳಿದೆ. ಎಲ್ಲಿ ಕಾಂಕ್ಷ ಆಸೆ ಇದೆ, ಆಸೆ ಅಂತೂ ವಿರುದ್ಧ ಇದೆ. ಯಾವಾಗ ಕಾಂಕ್ಷೆ ಮಾಡ್ತಾ ಇದೆಯಾ ಅದರ ಧರ್ಮಕ್ಕೆ ವಿರುದ್ಧ ಇದೆ. ಸ ಧರ್ಮ ಯತ್ರ ನ ಅಧರ್ಮ.
ಎಲ್ಲಿ ಅಧರ್ಮ ಇದೆ ಅದು ಧರ್ಮ ಇಲ್ಲ. ನಾವೆಲ್ಲ ಇದೇ ಕಥೆಗಳನ್ನ ಕೇಳ್ಕೊಂಡ್ ಬಂದ್ಬಿಟ್ಟಿದೀವಿ ಬಾಲ್ಯದಿಂದನು. ಈ ತರ ನೀನು ಪೂಜೆ ಮಾಡಿದ್ರೆ ಈ ತರ ಫಲ ಸಿಗುತ್ತೆ, ಇಂತಿಂತ ವ್ರತ ಮಾಡಿದ್ರೆ ಇಂತಿಂತ ಲಾಭ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಷ್ಟೋ ಕಥೆಗಳಿದೆ, ನಮ್ಮ ಸಮಾಜದಲ್ಲೂ ಎಷ್ಟೋ ಕಥೆಗಳು ಪ್ರಸಿದ್ಧ ಇದೆ. ಇಂತಿಂತ ವ್ರತ ಮಾಡಿದ್ರೆ ऐसा ऐसा ಫಲ ಮಿಲೇಗ, ಇಂತಿಂತ ಉಪವಾಸ ಮಾಡಿದ್ರೆ ಇಂತಿಂತ ಫಲ ಸಿಗುತ್ತೆ, ಇಂತಿಂತ ಕ್ಷೇತ್ರಕ್ಕೆ ಹೋದ್ರೆ ಇಂತಿಂತ ಫಲ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದೊಂದು ಫಲವನ್ನು ಅಂಟಿಸ್ಬಿಟ್ಟಿದ್ದೀವಿ ನಾವು. ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಶಿಖರ್ಜಿಗೆ ಹೋದ್ರೆ ಏನ್ ಫಲ ಸಿಗುತ್ತೆ, ಪಾವಪುರಿಗೆ ಹೋದ್ರೆ ಏನ್ ಫಲ ಸಿಗುತ್ತೆ, ಗಿರ್ನಾರಕ್ಕೆ ಹೋದ್ರೆ ಏನ್ ಫಲ ಸಿಗುತ್ತೆ, ಮಹಾವೀರ್ಜಿಗೆ ಹೋದ್ರೆ ಏನ್ ಫಲ ಸಿಗುತ್ತೆ, ಪದಂಪುರ ಜಿ ಗಯೇಂಗೆ ತೋ ಕ್ಯಾ ಫಲ ಮಿಲೇಗಾ. ಎಲ್ಲಾ ಕ್ಷೇತ್ರಗಳಿಗೂ ಒಂದೊಂದು ನಮ್ಮ ಆಸೆ ಪೂರ್ತಿಯನ್ನು ಅಂಟಿಸ್ಬಿಟ್ಟಿದ್ದೀವಿ. ಕಥೆಗಳು ಕೂಡ ಹಂಗೆ ಇದೆ. ಒಂದೊಂದು ತೀರ್ಥಕ್ಷೇತ್ರ, ಅತಿಶಯ ಕ್ಷೇತ್ರದ ಹಿಂದಿನ ಕಥೆಗಳು ನೋಡಿದ್ರೆ ಕಥೆಗಳು ಹೆಂಗಿರುತ್ತೆ? ಇವನ್ದೇನು ಆಸೆ ಇತ್ತು ಅದು ಪೂರ್ತಿ ಆಯ್ತು, ಇವನಿಗೆ ರೋಗ ಇತ್ತು ದೂರ ಆಯ್ತು, ಇವನಿಗೆ ದರಿದ್ರ ಇತ್ತು ನಿಧಿ ಸಿಕ್ತು, ಅರೇನಾ ಮದುವೆ ಆಗ್ತಿಲ್ಲ ಮದುವೆ ಆಗೋಯ್ತು, ಮಕ್ಕಳಾಗ್ತಿಲ್ಲ ಮಕ್ಕಳಾಗೋಯ್ತು. तो क्या हुआ ये धर्म को हमने हमारे स्वार्थ पूर्ति का साधन बना दिया. तो आचार्य कहते हैं सधर्म यत्र न अधर्म. ಎಲ್ಲಿ ಅಧರ್ಮ ಇಲ್ಲ ಅಲ್ಲಿ ಧರ್ಮ ಇದೆ. बोले ಎಲ್ಲಿ ಅಧರ್ಮ ನಡೀತಿದೆ ಅದಕ್ಕೆ ಧರ್ಮ ಅಂತ ಕರೆಯಕ್ಕೆ ಶುರು ಮಾಡಿದ್ದೇವೆ ನಾವು. ಇದನ್ನೇ ವಿಚಿತ್ರ ಮಾತೆ. ಯಾವ್ದ್ಯಾವ್ದು ಅಧರ್ಮ ಇದೆ ಅಧರ್ಮವನ್ನ ಧರ್ಮ ಅಂತ ಕರೀಲಿಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಈ ಶ್ಲೋಕ ಬರೋದು ಅವಶ್ಯಕತೆ ಇದೆ ಈಗ ಆಚಾರ್ಯರಿಗೆ. ಅವ್ರಿಗೆ ಗೊತ್ತಾಗ್ತಿದೆ ಇವನು ಏನ್ ಮಾಡ್ತಾ ಇದ್ದಾನೆ ಅಂತ. ಸ್ವಲ್ಪ ಸ್ವಲ್ಪ ಗಮನಕ್ಕೆ ಬರ್ತಾ ಇದೆ. ಯಾವ ರೀತಿಯಾದಂತಹ ಧರ್ಮದ ಅರ್ಥವನ್ನ ಇವನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಒಬ್ಬ ಭಗವಂತ ಇದ್ದಾನೆ, ಅವನ ಹತ್ರ ಎಲ್ಲ ಶಕ್ತಿ ಇದೆ, ಅವನ ಹತ್ರ ಹೋಗಿ ನಾನು ಬೇಡ್ಕೊಂಡ್ಬಿಟ್ರೆ ನನ್ನ ಆಸೆ ಪೂರ್ತಿ ಆಗುತ್ತೆ. ಧರ್ಮ ಇದೇ ಇದೆ ತಾನೆ. ಇದಕ್ಕಿಂತ ಭಿನ್ನವಾದದ್ದು ಏನಾದ್ರೂ ಸಾಮಾನ್ಯ ಲೋಕಕ್ಕೆ ಧರ್ಮ ಅಂದ್ರೆ ಇದಕ್ಕಿಂತ ಭಿನ್ನವಾದದ್ದು ಏನಾದ್ರೂ ಇದೆಯೇನೋ? ಒಂದು ಸರ್ವಶಕ್ತಿವಂತ ಭಗವಂತ ಇದ್ದಾನೆ, ಅದನ್ನ ಮಾಡಿದ್ರೆ ಆಸೆಗಳು ಪೂರ್ತಿ ಆಗುತ್ತೆ. ಅಲ್ಲಿಂದ ಇದನ್ನ ಶುರು ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ? ತತ್ ಸುಖಂ ಯತ್ರ ನ ಅಸುಖಂ. ಸುಖ ಯಾವುದು? ಎಲ್ಲಿ ದುಃಖ ಇಲ್ಲ. ನಾವು ಯಾವ್ದಕ್ ಸುಖ ಅಂತ ಕರಿತಾ ಇದೀವಿ? ಸುಖ ಹುಡುಕೋ ಪ್ರಯತ್ನ ನಡೀತಿದೆಯಲ್ಲ ನಮ್ಮದು. ನಾವು ಎಂತ ಸುಖ ಹುಡುಕ್ತಾ ಇದ್ದೀವಿ? ಯಾವುದ್ರಲ್ಲಿ ದುಃಖ ಇದೆ. ಇದು ಎಂತ ವಿಚಿತ್ರ ಇದೆ. ಸಿಹಿ ಹುಡುಕ್ತಾ ಇದೀವಿ. ಎಂತ ಸಿಹಿ? ಯಾವ ಸಿಹಿಯಲ್ಲಿ ಕಹಿ ಇದೆ. ಕಹಿ ಇರೋದು ಎಂತ ಸಿಹಿ ವಿಚಾರಿಸೋಕರು. ಸಿಹಿ ಯಾವ್ದಕ್ಕಂತೀವಿ? ಯಾವ್ದ್ರಲ್ಲಿ ನಿಜವಾಗ್ಲೂ ಸಿಹಿ ಇದೆ. ಕಹಿನ ಹುಡುಕ್ತಾ ಇದ್ದೀವಿ, ಆದ್ರೆ ಬೇಕಾಗಿರೋದೇನು? ಸಿಹಿ. ಹುಡುಕೋದಿಲ್ಲ ಕಹಿ ಕಹಿ. ಹಾಗೆ ಆಚಾರ್ಯ ಹೇಳ್ತಾ ಇದ್ದಾರೆ, ಇವನಿಗೆ ಬೇಕಾಗಿದೆ ಸುಖ, ಆದ್ರೆ ಹುಡುಕ್ತಾ ಇರೋದಿಲ್ಲ दुख. ढूंढ रहे दुख को, चाहिए सुख, क्योंकि इसके चुनाव से ये पता चलता है कि ये दुख को ढूंढता है. ಇವನ ಆಯ್ಕೆಗಳಿಂದ ಗೊತ್ತಾಗುತ್ತೆ ಇವನಿಗೆ ದುಃಖವನ್ನು ಹುಡುಕೋ ಅಭ್ಯಾಸ ಆಗ್ಬಿಟ್ಟಿದೆ, ಆದ್ರೆ ಬೇಕಾಗಿರೋದು ಸುಖನೇ ಇದೆ. ಹೆಂಗ ಅರ್ಥ ಆಗುತ್ತೆ? ಬೋಲೆ ನೀನು ಯಾವ್ದ್ಯಾವ್ದ್ರಲ್ಲಿ ಸುಖ ಅಂದ್ಕೊಂಡಿದ್ಯಲ್ಲ ಅದನ್ನ ಸ್ವಲ್ಪ ಚಾಳಿಸಿ ನೋಡು. जिसको सुख मानते हो उसको थोड़ा ध्यान से देखो तो पता चलेगा वो सुख नहीं दुख है. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಸುಖ ಹುಡುಕೋ ಪ್ರಯತ್ನ ಏನ್ ಮಾಡ್ತಾ ಇದ್ದಲ್ಲ, ರಾತ್ರಿಗೆ ಬಂದ ಮೇಲೆ ಏನ್ ಗೊತ್ತಾಗುತ್ತೆ? ಅಂತಿಮ ಬಾತ್ ಬೋಲು, ಸುಬೆ ಸೆ ರಾತ್ ತಕ್ ಢೂಂಢ ರಹೆ ಥೆ ಸುಖ. ರಾತ್ರಿ ಮಲ್ಕೊಳ್ಳೋ ಸಮಯ ಬಂತು, ಬೆಳಿಗ್ಗೆಯಿಂದ ಏನೇನು ಪ್ರಯತ್ನ ಪಟ್ಟಿದ್ದೆಲ್ಲ ಸುಖ ಪಡೆಯಕ್ಕೆ, ಅದೆಲ್ಲದರ ಸಾರಾಂಶ ಏನು? बोले निराशा. सुख तो मिली नहीं, सुख तो मिला नहीं ना. सुख मिलता होता तो कल की चिंता क्यों करते तुम? अच्छा आज तो डोसा बनाया, मजा नहीं आया, तो ठीक है कल इडली बनाते. तो कल की चिंता करी तो ನಾಳೆ ಮಾಡಿದ್ವಿ, तो ನಾಳೆನೂ ಆನಂದ ಆಗ್ಲಿಲ್ಲ, तो रात्रि ಮಲ್ಕೊಳ್ಳುವಾಗ कल की चिंता करेंगे. यही तो करते.
ದಿನಾಪೂರ್ತಿ ಏನೇನ್ ಮಾಡಿದ್ವಿ ಸುಖಕ್ಕೋಸ್ಕರ, ಅದಂತೂ ಪೂರ್ತಿ ಆಗ್ಲಿಲ್ಲ. ಆಫೀಸಲ್ಲಿ, ಅಂಗಡಿಯಲ್ಲಿ, ಅಡಿಗೆ ಮನೆಯಲ್ಲಿ वो पूरा नहीं हुआ तो क्या करते, ಇವತ್ತಂತೂ ಆಗ್ಲಿಲ್ಲ, ನಾಳೆ ಕಲ್ ಮಜಾ ಮಿಲೇಗಾ. तो कुल मिलाकर के क्या है कि ಸುಖ ಹುಡುಕುವಂತಹ ಒಂದು ಹುಚ್ಚು ಪರಿಭ್ರಮಣೆ ಸತತವಾಗಿ ನಡೀತಾ ಇದೆ. तो सुख ढूंढने का इसका जो निरंतर विक्षिप्तता है उसी को आचार्य बोलते हैं दुख. तो तत् सुखम यत्र ना असुखम. ಯಾವುದಕ್ಕೆ ಸುಖ ಅಂತ ಇದ್ದಾರೆ, ಯಾವುದರಲ್ಲಿ ದುಃಖ ಇಲ್ಲ ಅದು ಸುಖ. ತುಂಬಾ ಸಿಂಪಲ್ ಇದೆ ತಾನೆ, ಕಷ್ಟ ಏನಿದೆ ಇದರಲ್ಲಿ. ಯಾವುದರಲ್ಲಿ ದುಃಖ ಇಲ್ಲ ಅದು ಸುಖ ಇದೆ. ಆದ್ರೆ ನಮ್ಮ ಸುಖದಲ್ಲೆಲ್ಲ ದುಃಖನೇ ದುಃಖ ಇದೆ. तो फिर सुख कहाँ है? ವಾಸ್ತವಿಕ ವಿಷಯ ಏನಿದೆ, ನಾವು ಯಾವುದಕ್ಕೆ ಸುಖ ಅಂತೀವಿ ಅದು ಭ್ರಮೆ ಮಾತ್ರ ಇದೆ. वो सुखी नहीं है. ಸುಖ ಮಾತ್ರ ಕಥೆ ಕಾದಂಬರಿಗಳಲ್ಲಿ ಕೇಳುವಂತಹ ಒಂದು ಕಲ್ಪನೀಯ ಕಾಲ್ಪನಿಕ ವಿಷಯ ಇದೆ. ವಾಸ್ತವಿಕತೆ ಏನೂ ಇಲ್ಲ ಅದರಲ್ಲಿ. ಯಾಕಂದ್ರೆ ಇವನು ಸುಖದ ಹತ್ರ ಹೋಗ್ತಾ ಇದ್ದಂತೆ ದುಃಖ ಆಗ್ಬಿಡುತ್ತೆ. ಏಕೊಂದ್ಸ ಸುಖ. ನಮ್ಮ ಜೀವನದಲ್ಲಿ ಯಾವ ವಿಷಯ, ಯಾವ ವಸ್ತು, ಯಾವ ಘಟನೆ ಸುಖಕ್ಕೋಸ್ಕರ ಮಾಡಿದ್ವಿ ಮತ್ತು ಅದು ದುಃಖ ಆಗ್ಲಿಲ್ಲ, ऐसी कोई एक घटना भी है जीवन में, विचार करो कि ಇದನ್ನ ನಾನು ಸುಖಕ್ಕೋಸ್ಕರ ಮಾಡಿದ್ದೆ, ಇದು ದುಃಖ ಆಗ್ಲಿಲ್ಲ. ऐसी कोई भी एक घटना है? ಈ ತರ ಯಾವ ಘಟನೆನೂ ಸಿಗೋದಿಲ್ಲ ನಮಗೆ. ನಾವು ಸುಖಕ್ಕಂತ ಮಾಡ್ತೀವಿ, ಅದು ದುಃಖ ಆಗ್ಬಿಡುತ್ತೆ. लेकिन इसको दिखाई नहीं देता, ये देखता नहीं है. तो ನೋಡದೇ ಇರೋದ್ರಿಂದ ಏನಾಗ್ಬಿಟ್ಟಿದೆ, ಸುಖ ಪಡೆಯೋದೇ ಜೀವನ ಅನ್ಕೊಂಡ್ಬಿಟ್ಟಿದ್ದಾನೆ. जीवन का एक ही लक्ष्य बनाया, सुख प्राप्ति, इंद्रिय सुख है ना, ಇಲ್ಲಿ ಸುಖ ಅಂದ್ರೆ. तो ಧರ್ಮನ ಯಾತಕ್ಕೋಸ್ಕರ ಬೇಕಾಗಿದೆ ಇವನಿಗೆ? ಸುಖ ಪ್ರಾಪ್ತಿ. तो ಧರ್ಮವನ್ನ ಸುಖ ಪ್ರಾಪ್ತಿ ಸಾಧನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಧರ್ಮ ಸುಖ ಪ್ರಾಪ್ತಿ ಕಾ ಸಾಧನ नहीं है. ಎಲ್ಲಿವರೆಗೆ ಧರ್ಮವನ್ನ ಸುಖ ಪ್ರಾಪ್ತಿ ಸಾಧನ ಮಾಡ್ಕೊಂಡ್ಬಿಟ್ಟಿದೀವಿ, ಅಲ್ಲಿವರೆಗೆ ಧರ್ಮ ಅರ್ಥನೇ ಆಗೋದಿಲ್ಲ. जैसे वो वोचर आते हैं ना, फ्री के वोचर रिडीम करने के लिए, तो हम 3,000 ಶಾಪಿಂಗ್ ಮಾಡಿದ್ಯಾ, ತಗೋ 300 ರೂಪಾಯಿ ಫ್ರೀ ವೋಚರ್. तो ನೆಕ್ಸ್ಟ್ ಬಂದಾಗ ರಿಡೀಮ್ ಮಾಡು. ऐसे इसको धर्म ಏನ್ ಅನ್ಸುತ್ತೆ, 3 ವರ್ಷದಿಂದ ವ್ರತ ಮಾಡಿದ್ದೀನಿ, 3 साल से व्रत का पालन किया मैंने, कुछ तो फल मिलना चाहिए. तो 3 साल का वोचर रिडीम करने आता है यहां पर. ಅರ್ಥ ಆಗ್ತಿದೆಯಲ್ಲ? 3 ವರ್ಷ 10 ವರ್ಷ ವ್ರತ ಪಾಲನೆ ಇತ್ಯಾದಿ ಮಾಡಿ ಇವನಿಗೆ ಏನ್ ಅನಿಸ್ತಾ ಇದೆ, कि पुण्य ಅನ್ನೋ ವೌಚರ್ ಸಿಕ್ಕಿದೆ, ಇದನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂತ. ऐसा नहीं है धर्म. ये तुम्हारे सुख पूर्ति का साधन बिल्कुल नहीं है. नहीं तो भोग भूमि से जीव उठ करके कर्म भूमि में क्यों आता? भोग भूमि में कौन सी कमी थी बोलो? भोग भूमिಯಲ್ಲಿ ಏನು ಕೊರತೆ ಇದೆ, ಸ್ವರ್ಗದಲ್ಲಿ ಏನು ಕೊರತೆ ಇದೆ? फिर मनुष्य क्यों बनता? कर्म ಭೂಮಿಯಲ್ಲಿ ಜನ್ಮ ಯಾಕೆ ಪಡೆತಿದ್ದ? ಧರ್ಮ ನಮ್ಮ ಕಾಮನೆಗಳು, ಆಸೆಗಳ ಪೂರ್ತಿಯ ಸಾಧನ ಅಲ್ವೇ ಅಲ್ಲ. ಆದ್ರೆ ನಾವು ಧರ್ಮವನ್ನ ಆಸೆ ಪೂರ್ತಿ ಸಾಧನ ಮಾಡ್ಬಿಟ್ಟಿದೀವಿ. जैसे बोले कुल देवता, तो कुल देवता मने क्या होता है? ಇನ್ನು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಮನೆ ದೇವರು. तो ಮನೆ ದೇವರು क्या होता है? ಮನೆ ದೇವರು ಅಂದ್ರೆ ಏನು? ಇದೆಲ್ಲ ನಮ್ಮ ಆಸೆಯನ್ನ ಪೂರ್ತಿ ಮಾಡೋ ಸಾಧನ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಾವು. ಹೀಗೆ ಮಾಡ್ಕೊಂಡಿರೋದ್ರಿಂದ ಧರ್ಮದ ಸ್ವರೂಪ ಅರ್ಥನೇ ಆಗೋದಿಲ್ಲ ಇವನಿಗೆ. ಜೈಸೆ ಸಂಸಾರದಲ್ಲೂ ನೋಡ್ತೀವಲ್ಲ, ಯಾವ ವ್ಯಕ್ತಿ ಮನಸ್ಸಲ್ಲಿ ಯಾವ ವಿಷಯ ತಲೆ ಮೇಲೆ ತುಂಬಾ ಓಡಾಡ್ತಾ ಇದೆ ಅವನಿಗೆ ಬೇರೆ ಏನೂ ಅರ್ಥ ಆಗೋದಿಲ್ಲ. ಗಮನಕ್ಕೆ ಬರ್ತಿದೆಯಲ್ಲ? ಯಾವ ಮಗುಗೆ ಆಟ ಆಡೋ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ, ಅವನಿಗೇನು ಹೇಳಿದ್ರು ಅರ್ಥ ಆಗೋದಿಲ್ಲ ಇದು. ಅದೇ ತರ ಯಾವ ವ್ಯಕ್ತಿಗೆ ಪರಿಗ್ರಹ ಸಂಗ್ರಹ ಮಾಡೋ ಇಂಟ್ರೆಸ್ಟ್ ಇದೆ, बोले ಅವನಿಗೆ ಏನೇ ಅರ್ಥ ಹೇಳಿದ್ರು ಅರ್ಥ ಆಗೋದಿಲ್ಲ. वो मूड है बिल्कुल. तो ಈ ರೀತಿ ನಮ್ಮ ಅವಸ್ಥೆ ಇದೆ. ಇಂತಹ ಅವಸ್ಥೆಯಿಂದ ವ್ರತ ಉಪವಾಸ ಮಾಡ್ತಾ ಧರ್ಮದ ಕಡೆಗೆ ಹೋದ್ರೆ बोले ಇವನ ಜೀವನ ಸಾರ್ಥಕ ಆಗೋದಿಲ್ಲ. ये सार्थक नहीं होगा. तो ಸಾರ್ಥಕ ಯಾವಾಗ ಆಗುತ್ತೆ? ಯಾವಾಗ ಸುಖ ಹುಡುಕುವ ಪ್ರಯತ್ನ ಬಿಡ್ತಾನೆ. ಪಹಲಿ ಬಾತ್ ಯೇ. ಅದಕ್ಕೆ ನಾನು ಸತತವಾಗಿ ಹೇಳುತ್ತೇನೆ, ವೃತ್ತ ಯಾರಿಗೂ ಕೊಡೋದಿಲ್ಲ.
जैसे ही सुख ढूंढने का प्रयास बंद होगा अपने आप जीवन में व्रत आ जाएंगे. ನಾವು ಧರ್ಮ ಮಾಡ್ತಾ ಸುಖ ಹುಡುಕೋ ಪ್ರಯತ್ನವನ್ನ ಬಿಟ್ಟ ತಕ್ಷಣನೇ ಜೀವನದಲ್ಲಿ ಸಹಜವಾಗಿಯೇ ವೃತ್ತಗಳು ಬಂದ್ಬಿಡುತ್ತೆ. ಯಾರು ಕೂಡ ಅವಶ್ಯಕತೆ ಇಲ್ಲ. ನಾವು ವೃತ ತಗೊಳಕ್ಕಾಗುತ್ತಿಲ್ಲ ಯಾಕಂದ್ರೆ ಇನ್ನೂ ಧರ್ಮದಿಂದನೂ ಸುಖವೇ ನಮಗೆ ಬೇಕಾಗಿದೆ, ಆಸೆಯ ಪೂರ್ತಿಯೇ ಬೇಕಾಗಿದೆ. ಸುಖ ಹುಡುಕೋ ಪ್ರಯತ್ನ ಇದೆ ಅಂದ ಮೇಲೆ ಅಲ್ಲಿ ಧರ್ಮ ಎಲ್ಲಿದೆ? ಹೇಳ್ತಾರೆ, ಎಲ್ಲಿ ಅಧರ್ಮ ಇದೆ ಅಲ್ಲಿ ಧರ್ಮ ಇಲ್ಲ, ಎಲ್ಲಿ ಧರ್ಮ ಇದೆ ಅಲ್ಲಿ ಅಧರ್ಮ ಇಲ್ಲ, ಎಲ್ಲಿ ಸುಖ ಇದೆ ಅಲ್ಲಿ ದುಃಖ ಇಲ್ಲ, ಎಲ್ಲಿ ದುಃಖ ಇದೆ ಅಲ್ಲಿ ಸುಖ ಇಲ್ಲ. ಆದ್ರೆ ಅಧರ್ಮವನ್ನ ಧರ್ಮ ಅಂತ ಭ್ರಮೆ ಆಗ್ಬಿಟ್ಟಿದೆ, ದುಃಖವನ್ನ ಸುಖ ಅನ್ನೋ ಭ್ರಮೆ ಆಗ್ಬಿಟ್ಟಿದೆ. ಇವನ ಎಲ್ಲ ಮನುಷ್ಯ ಭಾವ ಭ್ರಮೆಯಲ್ಲೇ ಕಳೆದು ಹೋಗ್ಬಿಡುತ್ತೆ. ಈ ಭ್ರಮೆಗೆ ಮಿಥ್ಯಾತ್ವ ಅಂತ ಕರೀತಾರೆ. इसी को मिथ्यात्व बोलते हैं. तो मिथ्यात्व और कुछ नहीं, भ्रम मात्र है. भ्रम कौन सा? सतत सुख ढूंढने का भ्रम. ಅರ್ಥ ಆಗ್ತಿದೆ? ದಿನಪೂರ್ತಿ ಏನ್ ಮಾಡ್ತಿ, ಏನೇ ಮಾಡಿದ್ರು ಇದರಲ್ಲಿ ಮಜಾ ಹೆಂಗ್ ಬರುತ್ತೆ, ये तो ढूंढते रहते ना, इसमें मजा कैसे आएगा? कुछ किया, अच्छा इसमें मजा नहीं आया, और कुछ करते है ना. ಇದರಲ್ಲೂ ಮಜಾ ಬರಲಿಲ್ಲ, तो ಇನ್ನೊಂದು ಮಾಡ್ತಾನೆ. ಕುಲ್ ಮಿಲಾಕರ್ ಒಟ್ಟಾರೆಯಾಗಿ ಇವನ ಸತತ ಪ್ರಯತ್ನ ಏನಿದೆ कि ಯಾವುದರಲ್ಲಿ ಮಜಾ ಬರುತ್ತೆ ಹುಡುಕ್ತಾ ಇರ್ತಾನೆ. आचार्य कहते हैं रोग हुआ है तुम्हें, ये रोग हुआ है तुम्हें, ये कोई ಆರೋಗ್ಯವಂತ ವ್ಯಕ್ತಿಯ ಲಕ್ಷಣ ಅಲ್ಲ ಇದು. तो ಪರಿಭಾಷೆ ಸುಖದ್ದೇನು? ತುಂಬಾ ಸುಲಭ ಇದೆ. ಎಲ್ಲಿ ದುಃಖ ಇಲ್ಲ ಅದು ಸುಖ. तो ಅಭಿ ಜೀವನದ ಒಂದೊಂದು ಘಟನೆಯನ್ನ ಸ್ವಲ್ಪ ಚಾಳಿಸಿ ನೋಡೋದು. ಏನಾದ್ರೂ ತಿನ್ನೋ ಅಭಿಲಾಷೆ ಆಯ್ತು, तो ಸುಖ ಬೇಕನ್ನಿಸ್ತಾ ಇದೆಯಲ್ಲ, तो ತಿಂದ ಮೇಲೆ ತಿನ್ನುವಾಗ ವಿಚಾರ ಮಾಡೋದು, ಇದರಲ್ಲಿ ಸುಖ ಬರ್ತಾ ಇದೆಯೋ ದುಃಖ ಬರ್ತಾ ಇದೆಯೋ ಅಂತ. कहीं घूमने जाने की इच्छा हुई तो आचार्य मना कुछ नहीं करते, बोलते सुख मत ढूंढो. ಸುಖ ಆಗುತ್ತಿದೆಯೋ ದುಃಖ ಆಗುತ್ತಿದೆಯೋ ವಿಚಾರ ಮಾಡ್ಬೇಕಲ್ಲ. ಹೀಗೆ ಯಾವ ವ್ಯಕ್ತಿ ವಿಚಾರ ಮಾಡ್ತಾನೆ ಅವನ ಜೀವನದಲ್ಲಿ ಧರ್ಮದ ಪ್ರವೇಶ ಆಗುತ್ತೆ. नहीं तो बोलते दिल टूटना, तो ಎಷ್ಟು ಬೇಗ वो दिल टूटेगा ना उतना अच्छा है. ಹೃದಯ, ಮನಸ್ಸು, हार्ट, ಇದೆಲ್ಲ ಯಾವ್ದಕ್ಕೆ ಕರಿತೀವಿ ನಾವು? वो जो हमेशा सुख ढूंढता रहता है ना उसी को तो दिल बोलते हैं. ಮನಸ್ಸು ಯಾವ್ದಕ್ಕೆ ಕರಿತೀವಿ? कि ಯಾವುದು ಸತತವಾಗಿ ಸುಖ ಹುಡುಕ್ತಾ ಇರುತ್ತಲ್ಲ ಅದೇ ಮನಸ್ಸು, ವಹಿ ದಿಲ್ है, वही हार्ट है. तो जिन्होंने ಹೇಳುತ್ತೆ ಎಷ್ಟು ಬೇಗ ಒಡೆದೋಗುತ್ತೆ ಒಳ್ಳೇದು. क्यों? क्योंकि ಜೀವನದ ಕೊನೆಯಲ್ಲಿ ಜ್ಞಾನೋದಯ ಆದ್ರೆ ಪ್ರಯೋಜನ ಇಲ್ಲ. ಸುಖ ಹುಡುಕುವ ಪ್ರಯತ್ನ ನಿಂತು ಹೋಗುತ್ತೆ, ಎಷ್ಟು ಬೇಗ ಒಡೆದು ಹೋಗುತ್ತೆ ನಿನ್ನ ಹೃದಯ. ಇಲ್ಲಾಂದ್ರೆ ಹೃದಯದ ಹೆಸರಲ್ಲಿ ಸತತವಾಗಿ ಈ ಮೂರ್ಖ ಹುಚ್ಚು ಅಲೆದಾಟ ಹುಡುಕುವ ಅಲೆದಾಟ ನಡೀತಾ ಇದೆ ನಿಂದು. ಇದರಿಂದ ಏನು ಪ್ರಯೋಜನ ಇಲ್ಲ. ಹುಡುಕಾಟವೇ ಏನ್ ಹೇಳ್ತಾ ಇದೆ? ಇದು ದುಃಖ ಇದೆ. ಯಾವ ಹುಡುಕಾಟ ಇದೆ ಅದೇ ದುಃಖ ಇದೆ. ಹೇಳಿದ್ರು ಯಾವ ದುಃಖ ಇದೆ ಸುಖ ಇದೆ ಅಲ್ಲಿ ದುಃಖ ಇಲ್ಲ. ತತ್ ಜ್ಞಾನಂ ಯತ್ರ ನ ಅಜ್ಞಾನಂ. ಸಮ್ಯ ಜ್ಞಾನ ಯಾವ್ದಕ್ಕೆ ಕರೆಯೋದು? ಯಾವ್ದಕ್ಕೆ ಜ್ಞಾನ ಅಂತ ಕರೆಯೋದು? ಬಲೆ ಎಲ್ಲಿ ಅಜ್ಞಾನ ಇಲ್ಲ. ಅಜ್ಞಾನ ಇಲ್ಲ ಅಂದ್ರೆ ಬಲೆ ನನಗೆ ಜ್ಞಾನ ಆಗಿದೆ ಅಂತ ಗುರುತಿಸೋದಾದ್ರೆ ವಿಚಾರ ಮಾಡೋದು ಅಜ್ಞಾನ ಎಷ್ಟಿದೆ ಅಂತ. ಅಜ್ಞಾನ ಅಂದ್ರೆ ಏನು? ಅಜ್ಞಾನ ಅಂದ್ರೆ ಜ್ಞಾನದ ಕೊರತೆ ಅಲ್ಲ. ಅಜ್ಞಾನ ಅಂದ್ರೆ ಅಲ್ಪ ಜ್ಞಾನ ಅಲ್ಲ. ಅಜ್ಞಾನ ಅಂದ್ರೆ ಗೊತ್ತೇ ಇಲ್ಲ ಅಂತಲ್ಲ. ಅಜ್ಞಾನ ಅಂದ್ರೆ ವಿಪರೀತ ಜ್ಞಾನ. ಉಲ್ಟಾ ಜ್ಞಾನ ಎಷ್ಟಿದೆ ನನಗೆ? ನನಗೆ ಬಾಲ್ಯದಿಂದನೂ ಈ ಸಮಾಜ ಏನು ಕಲಿಸ್ತಾ ಇದೆ, ಬೋಲೆ ಸಂಗ್ರಹ ಮಾಡು 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 ತುಂಬಾ ಸುಖಿ ಆಗ್ತೀಯ ಅಂತ. ನನ್ನ ಜ್ಞಾನ ಏನ್ ಹೇಳುತ್ತೆ ನನಗೆ? ನನ್ನ ಜ್ಞಾನನು ಅದೇ ಹೇಳ್ತಾ ಇದ್ರೆ ಬೋಲೆ ಅಜ್ಞಾನ ಇದೆ. ಅದೇ ತರ ಏನ್ ಹೇಳ್ತಿದ್ದಾರೆ? ಯಾವ ಗತಿ ಇದೆ, ಬೋಲೆ ಯಾವುದಕ್ಕೆ ನಿಜವಾದ ಗತಿ ಅನ್ನೋದು? ಬೋಲೆ ಯತ್ರ ಅಗತಿ, ಎಲ್ಲಿ ಅಗತಿ ಇದೆ ಅಂದ್ರೆ ಇನ್ನು ಮುಂದೆ ಗತಿ ಆಗೋದಿಲ್ಲ, ಅದು ನಿಜವಾದ ಗತಿ ಇದೆ ಅಂದ್ರೆ ಗಮನ, ವಿಹಾರ. ಬೋಲೆ ಯಾವುದು ನಿಜವಾದ ಗಮನ ಇದೆ, ಯಾವುದು ನಿಜವಾದ ಪ್ರಾಪ್ತಿ ಇದೆ,
ಆಮೇಲೆ ಎಲ್ಲಿ ಇನ್ನೊಂದನ್ನ ಪಡೆಯೋ ಅಭಿಲಾಷೆ ಇಲ್ಲ ಅದು ಪ್ರಾಪ್ತಿ ಇದೆ. ನೈತು ಮೊದಲನೇ ಕ್ಲಾಸಿಂದ 2ನೇ ಕ್ಲಾಸು, 2ರಿಂದ 3, 3ರಿಂದ 4, SSLC ಬಂತು ಮುಗೀತು ತಾನೆ. बोले नहीं नहीं अभी और जाएंगे. अच्छा PUC मुगीतो, अच्छा और नहीं अभी नहीं हुआ, अभी 4 साल और. तो 4 ವರ್ಷ ಮುಗೀತು ಆಮೇಲೆ तो आचार्य कहते तुम्हें कुछ मिला ही नहीं है अभी तक. मिला होता तो चुप बैठ जाते. ನಿನಗಿನ್ನೂ ಏನು ಸಿಕ್ಕಿಲ್ಲ, ಹುಡುಕ್ತಾ ಇದೆಯಾ, ಇನ್ನು ಮುಂದೆ ಹೋಗ್ತಾ ಇದೆಯಾ. अच्छा ಅದಾದ್ಮೇಲೆ ಬಿಡ್ತೀಯೇನು. नहीं नहीं अब तो जॉब करेंगे. ठीक है ಅದಾದ್ಮೇಲೆ तो ಗತಿ ಯಾವುದು ಕಿ ಎಲ್ಲಿ ನನ್ನ ಅಂತಿಮ ಘಟ್ಟ ತಲುಪ ಬಿಡ್ತೀನಿ ಅದು ಯಶಸ್ಸು. ಎಲ್ಲಿವರೆಗೆ ಅಂತಿಮ ಘಟ್ಟ ತಲುಪೋದಿಲ್ಲ ಅದು ಯಶಸ್ಸಲ್ಲ. तो ಯಶಸ್ವಿ ಜೀವನ ಯಾವುದಕ್ಕಂತೀವಿ, ಯಾವ ವ್ಯಕ್ತಿಯ ಜೀವನದಲ್ಲಿ ಈ ಇನ್ನೊಂದು ಕಡೆಗೆ ಹೋಗುವ, ಇನ್ನೊಂದು ಕಡೆ ಗಮನ ಮಾಡುವ ಅಭಿಲಾಷೆ ಮುಗಿದೋಗುತ್ತೆ, ಇನ್ನೊಂದು ಕಡೆಗೆ ಗಮನ ಮಾಡೋ ಆಸೆ ಸಂಪೂರ್ಣವಾಗಿ ಹೊರಟೋಗುತ್ತೆ, ಅದು ಯಶಸ್ವಿ ಜೀವನ ಇದೆ. ಅಲ್ಲಿವರೆಗೆ ಯಶಸ್ಸು ಬಂದಿಲ್ಲ. ಅರ್ಥ ಆಗ್ತಿದೆ 4 ವಿಷಯಗಳು. ಧರ್ಮ ಯಾವುದು, ಎಲ್ಲಿ ಅಧರ್ಮ ಇಲ್ಲ. ಅಧರ್ಮದಲ್ಲಿ ಏನೇನು ಬರುತ್ತೆ, ಅಧರ್ಮದಲ್ಲಿ ಹಿಂಸೆ, ಆಸೆ ಪೂರ್ತಿ, ಪಾಪ, ಕ್ರೂರತೆ, ಈ ಸಬ್ ಆತ. ಎಲ್ಲಿ ಹಿಂಸೆ ಇದೆ, ಕ್ರೂರತೆ ಇದೆ, ಪಾಪ ಇದೆ, ಆಸೆಗಳ ಪೂರ್ತಿ ಇದೆ, ಪ್ರಾರ್ಥನೆ ಇದೆ, ये सब अधर्म बोलते हैं इसको. तो धर्म के नाम पर यदि ये सब चल रहा हो तो बोले अधर्म है, धर्म नहीं. ಇದು ಯಾವುದು ಧರ್ಮ ಇಲ್ಲ. ಶ್ಲೋಕ ಪಾಠ ಮಾಡೋಣ. ಸಧರ್ಮೋ ಯತ್ರ ನಾಧರ್ಮ ತತ್ಸುಖಂ ಯತ್ರ ನಾಸುಖಂ ತಜ್ಞಾನಂ ಯತ್ರ ನಾಜ್ಞಾನಂ ಸಾಗತಿರ್ಯತ್ರ ನಾಗತಿಃ. तो अंतिम गंतव्य